ಹಿಂಗೆ ದುಡ್ಡು ಕೊಡ್ತೀನಿ, ಕೆಲಸ ಕೊಡಿಸ್ತೀನಿ, ಅದರ್ ಡೈಲಿ ಕೆಲಸ ಕೊಡಿಸ್ತೀನಿ, ನೀನೇನಾದರೂ ಬೇಡ, ನಿನ್ನ ಲೈಫ್ ಸೆಟ್ಲ್ ಮಾಡ್ತೀನಿ, ನೀನು ಸಮಾಜದಲ್ಲಿ ಬೇರೆ ರೀತಿ ಬೆಳೆಸ್ತೀನಿ. ಅವರು ಹಿಂಗೆ ದುಡ್ಡು ಕೊಡ್ತೀನಿ, ಕೆಲಸ ಕೊಡಿಸ್ತೀನಿ, ಅದರ್ ಡೈಲಿ ಕೆಲಸ ಕೊಡಿಸ್ತೀನಿ, ನೀನೇನಾದರೂ ಬೇಡ, ನಿನ್ನ ಲೈಫ್ ಸೆಟ್ಲ್ ಮಾಡ್ತೀನಿ, ನೀನು ಸಮಾಜದಲ್ಲಿ. ಪ್ರಜ್ವಲ್ ಬಳಿಕ ಸೂರಜ್ಗೂ ಕಾಮಕಾಂಡ ಸಂಕಷ್ಟ. ಲೈಂಗಿಕ ಕಿರುಕುಳದ ಆರೋಪ. ಇಂದು ಪೊಲೀಸ್ ಠಾಣೆಗೆ ಸಂತ್ರಸ್ತನಿಂದ ದೂರು ಸಾಧ್ಯತೆ. ಸ್ವಲ್ಪ ಅಮೌಂಟ್ ಕೊಟ್ಟು ಕಳಿಸ್ತೀನಿ. ನನ್ ಮರ್ಯಾದೆ ಹೋಗುತ್ತಲ್ಲ ಹಂಗೆಲ್ಲ ಮಾಡಕ್ ಇಲ್ಲ ಯಾರ ಮರ್ಯಾದೆ ಹೋಗಲ್ಲ ಕಣೋ, ಏನು ಆಗಲ್ಲ, ಯಾರಿಗೂ ಗೊತ್ತಿಲ್ಲ ತಾನೇ ವಿಷಯ, ಸುಮ್ಮನೆ ಬಿಟ್ಟು ಬಿಡ್ಬೇಕು. ಸಲಿಂಗ ಕಾಮ ಮುಚ್ಚಿ ಹಾಕಲು ನಡೆದಿದ್ದ ಕಸರತ್ತು ಯಾರಿಗೂ ಹೇಳಬೇಡ ಎಂದು ಸಂತ್ರಸ್ತನ ಓಲೈಕೆಗೆ ಯತ್ನ. ಅನ್ವೆರಿಫೈಡ್ ಆಡಿಯೋದಲ್ಲಿ ಸ್ಫೋಟಕ ಮಾತು. ಇಂದು ಪೊರ್ಕಿ ಪಡೆ ಖಾಕಿ ಕಸ್ಟಡಿ ಅಂತ್ಯ. ಅನ್ನಪೂರ್ಣೇಶ್ವರಿ ಠಾಣೆಯಲ್ಲೇ ಆರೋಪಿಗಳಿಗೆ ವೈದ್ಯಕೀಯ ಪರೀಕ್ಷೆ. ಮಧ್ಯಾಹ್ನ ಕೋರ್ಟ್ಗೆ ಹಾಜರು. ಕ್ಷೇತ್ರಗಳ ಪೈಕಿನಲ್ಲಿ ಏನಿವತ್ತು ಚನ್ನಪಟ್ಟಣ ಇದೆ, JDS ಪಕ್ಷಕ್ಕೆ ಬಿಟ್ಕೊಡ್ಬೇಕು ಅಂತಕ್ಕಂಥ ವಿಚಾರದಲ್ಲಿ ನಮ್ಮ ಪಕ್ಷದ ವರಿಷ್ಠರು BJP ವರಿಷ್ಠರ ಜೊತೆಯಲ್ಲಿ ಮಾತುಕತೆ ಆಡಿದ್ದಾರೆ. ಚನ್ನಪಟ್ಟಣ ಗದ್ದುಗೆಗಾಗಿ ಬಿಗ್ ಫೈಟ್. NDA ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರ ನಿಖಿಲ್. ಕುಮಾರಸ್ವಾಮಿ ಪುತ್ರನ ಪರ ಶುರುವಾಯಿತು ಬ್ಯಾಟಿಂಗ್. ಪರೀಕ್ಷಾ ಅಕ್ರಮ ತಡೆಗೆ ಕೇಂದ್ರದಿಂದ ಹೊಸ ಅಸ್ತ್ರ. ಪಬ್ಲಿಕ್ ಎಕ್ಸಾಮಿನೇಷನ್ ಕಾಯ್ದೆ ಜಾರಿಗೆ. ಅಕ್ರಮ ಕಂಡುಬಂದರೆ 5 ವರ್ಷ ಜೈಲು, 1 ಕೋಟಿ ದಂಡ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸೂರಜ್ ರೇವಣ್ಣ, HD ರೇವಣ್ಣ ಅವರ ದೊಡ್ಡ ಪುತ್ರ, ಪ್ರಜ್ವಲ್ ರೇವಣ್ಣ ಅವರ ಅಣ್ಣ. ಇದೀಗ ಸೂರಜ್ ವಿರುದ್ಧ ಸಲಿಂಗ ಕಾಮಕಾಂಡದ ಅಥವಾ ಅಸಹಜ ಲೈಂಗಿಕ ಕಿರುಕುಳದ ಒಂದು ಆರೋಪ ಕೇಳಿಬಂದಿದೆ. ಸೂರಜ್ ವಿರುದ್ಧ ಅಸಹಜ ಕಾಮಕಾಂಡ ಆರೋಪ. JDS MLC ಆಗಿರುವ ಡಾಕ್ಟರ್ ಸೂರಜ್ ವಿರುದ್ಧ ಸಂತ್ರಸ್ತ ಇದೀಗ ದೂರು ಕೊಡ್ತಾನೆ.